ವಿದೇಶಗಳಲ್ಲೂ ಆರ್ಭಟಿಸುತ್ತಿರುವ ಭೈರತಿ. ರಣಗಲ್ ರಣಾಂಗಣದಲ್ಲಿ ಯುಎಸ್ಎ ಕನ್ನಡಿಗರು. ಲುಂಗಿ ಉಟ್ಟು ಲಾಂಗ್ ಹಿಡಿದು ರಗಡ್ ಲುಕ್. ಎಸ್, ಮಫ್ತಿ ಚಿತ್ರದ ಪ್ರೀಕ್ವೆಲ್ ಆಗಿ ಭೈರತಿ ರಣಗಲ್ ಸಿನಿಮಾ ಮೂಡಿಬಂದಿದೆ. ಗೀತಾ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡಿಬಂದ ಶಿವಣ್ಣ ಅಭಿನಯದ ಭೈರತಿ ರಣಗಲ್ ಸಿನಿಮಾ ರಾಜ್ಯಾದ್ಯಂತ ಭರ್ಜರಿ ಸದ್ದು ಮಾಡಿದಲ್ಲದೆ ವಿದೇಶದಲ್ಲೂ ಆರ್ಭಟಿಸುತ್ತಿದೆ. ದುಡ್ಡಿನ ತುಲಾಭಾರವನ್ನೇ ಮಾಡಿಸಿ ಸರ್ಕಾರದ ಮೇಲೆ ಕಂಟ್ರೋಲ್ ಸಾಧಿಸುವ ನಾಯಕನ ಕಥೆಗೆ ಶಿವಣ್ಣನ ಭಕ್ತಗಣ ಫುಲ್ ಫಿದಾ ಆಗಿದೆ. ಇನ್ನು ಡಲ್ಲಾಸ್ ಟೆಕ್ಸಾಸ್ನಲ್ಲಿರುವ ಕನ್ನಡಿಗರು ಭೈರತಿಯನ್ನ ಅಪ್ಪಿ ಬಾನೆತ್ತರಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ಗ್ಯಾಲಕ್ಸಿ ಥಿಯೇಟರ್ನಲ್ಲಿ ಸಿನಿಮಾ ವೀಕ್ಷಣೆ ಮಾಡಿ ಶಿವಣ್ಣನ ನಟನೆಯನ್ನ ಹಾಡಿ ಹೊಗಳಿದ್ದಾರೆ. ಮೂವಿ ತುಂಬಾ ಚೆನ್ನಾಗಿತ್ತು. ಶಿವಣ್ಣನ ಆಕ್ಟಿಂಗ್ ಅಂತೂ ಸೂಪರ್ ಆಗಿತ್ತು. ರುಕ್ಮಿಣಿ ವಸಂತ್ ಅವ್ರ ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು. ಆಮೇಲೆ ಆ ಸಣ್ಣ ಹುಡುಗಿ ಮಾಡಿದೆ, ಅದನ್ನು ತುಂಬಾ ಮುದ್ದಾಗಿ ಮಾಡಿದಾಳೆ. ಎಲ್ಲರಿಗೂ ಓವರ್ ಆಲ್ ಆಕ್ಟಿಂಗ್ ಸಖತ್ತಾಗಿತ್ತು. ವೇಟಿಂಗ್ ಫಾರ್ ಪಾರ್ಟ್ 3. ಅಷ್ಟೇ ಅಲ್ಲದೆ ನಮ್ಮ ಕನ್ನಡದ ಗಂಡ್ ಹೈಕ್ಳು ಕೇಳ್ಬೇಕಾ, ಅಬ್ಬಬ್ಬಾ ಥಿಯೇಟ್ ಶಿವಣ್ಣ ಭೈರತಿ ರಣಗಲ್ ಅವತಾರದಲ್ಲೇ ಬ್ಲಾಕ್ ಶರ್ಟ್ ಮತ್ತು ಲುಂಗಿ ತೊಟ್ಟು ಕೈಯಲ್ಲಿ ಲಾಂಗ್ ಹಿಡಿದು ಖಡಕ್ ಲುಕ್ ಕೊಟ್ಟಿದ್ದಾರೆ. ಶಿವಣ್ಣನ ರೀತಿಯಲ್ಲೇ ಒಂದು ಸಖತ್ತಾಗಿ ವಾಕ್ ಕೂಡ ಮಾಡಿದ್ದಾರೆ. ಇನ್ನು ಅಭಿಮಾನಿಗಳ ರಣಗಲ್ ಸ್ಟೈಲ್ ಲುಕ್ ಸಿನಿಮಾ ನೋಡಿದವರ ರಿವ್ಯೂ ಹೇಗಿದೆ ಅಂತ ನೀವೇ ಕೇಳಿ. ತುಂಬಾ ಚೆನ್ನಾಗಿದೆ. ಸೂಪರ್ ಆಗಿದೆ. ಮೂವಿ ತುಂಬಾ ಚೆನ್ನಾಗಿತ್ತು. ಶಿವಣ್ಣರ ಆಸ್ ಯೂಶುವಲ್ ಹೀರೋ ಅಗೇನ್ ಹಿ ಪ್ರೂವ್ಡ್ ಈಸ್ ಅಗೇನ್ ಹೀರೋ. ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಪಿಕ್ಚರ್. ಸ್ಟೋರಿ ತುಂಬಾ ಚೆನ್ನಾಗಿತ್ತು. ತಗೊಂಡು ಹೋಗಿದ್ದಾರೆ ಬಿಗಿನಿಂಗ್ ಎಂಡ್ ಮತ್ತೆ ಮಫ್ತಿ ಮೂವಿ ರಿಲೇಟ್ ಆಯ್ತು ಅಂತ. ವೆರಿ ಇಂಪ್ರೆಸಿವ್. ಎಲ್ಲರೂ ನೋಡ್ಬೇಕು. ಗುಡ್ ಲಕ್. ಒಟ್ನಲ್ಲಿ ರಕ್ಷಕ ಮತ್ತು ರಾಕ್ಷಸ ಎರಡೂ ಲುಕ್ನಲ್ಲಿ ಶಿವಣ್ಣ ಗಮನ ಸೆಳೆದಿದ್ದು ವಿದೇಶದಲ್ಲೂ ಅಬ್ಬರಿಸ್ತಾ ಇದ್ದಾನೆ. ಕನ್ನಡ ಸಿನಿಮಾವನ್ನ ಇಷ್ಟು ಪ್ರೀತಿಯಿಂದ ಒಪ್ಪಿ ಮೆರೆಸ್ತಾ ಇರುವ ವಿದೇಶದಲ್ಲಿರುವ ನಮ್ಮ ಕನ್ನಡಿಗರಿಗೊಂದು ಸಲಾಂ. ವಿದೇಶಗಳಲ್ಲೂ ಆರ್ಭಟಿಸುತ್ತಿರುವ ಭೈರತಿ. ರಣಗಲ್ ರಣಾಂಗಣದಲ್ಲಿ ಯುಎಸ್ಎ ಕನ್ನಡಿಗರು. ಲುಂಗಿ ಉಟ್ಟು ಲಾಂಗ್ ಹಿಡಿದು ರಗಡ್ ಲುಕ್. ಎಸ್, ಮಫ್ತಿ ಚಿತ್ರದ ಪ್ರೀಕ್ವೆಲ್ ಆಗಿ ಭೈರತಿ ರಣಗಲ್ ಸಿನಿಮಾ ಮೂಡಿಬಂದಿದೆ. ಗೀತಾ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡಿಬಂದ ಶಿವಣ್ಣ ಅಭಿನಯದ ಭೈರತಿ ರಣಗಲ್ ಸಿನಿಮಾ ರಾಜ್ಯಾದ್ಯಂತ ಭರ್ಜರಿ ಸದ್ದು ಮಾಡಿದಲ್ಲದೆ ವಿದೇಶದಲ್ಲೂ ಆರ್ಭಟಿಸುತ್ತಿದೆ. ದುಡ್ಡಿನ ತುಲಾಭಾರವನ್ನೇ ಮಾಡಿಸಿ ಸರ್ಕಾರದ ಮೇಲೆ ಕಂಟ್ರೋಲ್ ಸಾಧಿಸುವ ನಾಯಕನ ಕಥೆಗೆ ಶಿವಣ್ಣನ ಭಕ್ತಗಣ ಫುಲ್ ಫಿದಾ ಆಗಿದೆ. ಇನ್ನು ಡಲ್ಲಾಸ್ ಟೆಕ್ಸಾಸ್ನಲ್ಲಿರುವ ಕನ್ನಡಿಗರು ಭೈರತಿಯನ್ನ ಅಪ್ಪಿ ಬಾನೆತ್ತರಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ಗ್ಯಾಲಕ್ಸಿ ಥಿಯೇಟರ್ನಲ್ಲಿ ಸಿನಿಮಾ ವೀಕ್ಷಣೆ ಮಾಡಿ ಶಿವಣ್ಣನ ನಟನೆಯನ್ನ ಹಾಡಿ ಹೊಗಳಿದ್ದಾರೆ. ಮೂವಿ ತುಂಬಾ ಚೆನ್ನಾಗಿತ್ತು. ಶಿವಣ್ಣನ ಆಕ್ಟಿಂಗ್ ಅಂತೂ ಸೂಪರ್ ಆಗಿತ್ತು. ರುಕ್ಮಿಣಿ ವಸಂತ್ ಅವ್ರ ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು. ಆಮೇಲೆ ಆ ಸಣ್ಣ ಹುಡುಗಿ ಮಾಡಿದೆ, ಅದನ್ನು ತುಂಬಾ ಮುದ್ದಾಗಿ ಮಾಡಿದಾಳೆ. ಎಲ್ಲರಿಗೂ ಓವರ್ ಆಲ್ ಆಕ್ಟಿಂಗ್ ಸಖತ್ತಾಗಿತ್ತು. ವೇಟಿಂಗ್ ಫಾರ್ ಪಾರ್ಟ್ 3. ಅಷ್ಟೇ ಅಲ್ಲದೆ ನಮ್ಮ ಕನ್ನಡದ ಗಂಡ್ ಹೈಕ್ಳು ಕೇಳ್ಬೇಕಾ, ಅಬ್ಬಬ್ಬಾ ಥಿಯೇಟ್ ಶಿವಣ್ಣ ಭೈರತಿ ರಣಗಲ್ ಅವತಾರದಲ್ಲೇ ಬ್ಲಾಕ್ ಶರ್ಟ್ ಮತ್ತು ಲುಂಗಿ ತೊಟ್ಟು ಕೈಯಲ್ಲಿ ಲಾಂಗ್ ಹಿಡಿದು ಖಡಕ್ ಲುಕ್ ಕೊಟ್ಟಿದ್ದಾರೆ. ಶಿವಣ್ಣನ ರೀತಿಯಲ್ಲೇ ಒಂದು ಸಖತ್ತಾಗಿ ವಾಕ್ ಕೂಡ ಮಾಡಿದ್ದಾರೆ. ಇನ್ನು ಅಭಿಮಾನಿಗಳ ರಣಗಲ್ ಸ್ಟೈಲ್ ಲುಕ್ ಸಿನಿಮಾ ನೋಡಿದವರ ರಿವ್ಯೂ ಹೇಗಿದೆ ಅಂತ ನೀವೇ ಕೇಳಿ. ತುಂಬಾ ಚೆನ್ನಾಗಿದೆ. ಸೂಪರ್ ಆಗಿದೆ. ಮೂವಿ ತುಂಬಾ ಚೆನ್ನಾಗಿತ್ತು. ಶಿವಣ್ಣರ ಆಸ್ ಯೂಶುವಲ್ ಹೀರೋ ಅಗೇನ್ ಹಿ ಪ್ರೂವ್ಡ್ ಈಸ್ ಅಗೇನ್ ಹೀರೋ. ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಪಿಕ್ಚರ್. ಸ್ಟೋರಿ ತುಂಬಾ ಚೆನ್ನಾಗಿತ್ತು. ತಗೊಂಡು ಹೋಗಿದ್ದಾರೆ ಬಿಗಿನಿಂಗ್ ಎಂಡ್ ಮತ್ತೆ ಮಫ್ತಿ ಮೂವಿ ರಿಲೇಟ್ ಆಯ್ತು ಅಂತ. ವೆರಿ ಇಂಪ್ರೆಸಿವ್. ಎಲ್ಲರೂ ನೋಡ್ಬೇಕು. ಗುಡ್ ಲಕ್. ಒಟ್ನಲ್ಲಿ ರಕ್ಷಕ ಮತ್ತು ರಾಕ್ಷಸ ಎರಡೂ ಲುಕ್ನಲ್ಲಿ ಶಿವಣ್ಣ ಗಮನ ಸೆಳೆದಿದ್ದು ವಿದೇಶದಲ್ಲೂ ಅಬ್ಬರಿಸ್ತಾ ಇದ್ದಾನೆ. ಕನ್ನಡ ಸಿನಿಮಾವನ್ನ ಇಷ್ಟು ಪ್ರೀತಿಯಿಂದ ಒಪ್ಪಿ ಮೆರೆಸ್ತಾ ಇರುವ ವಿದೇಶದಲ್ಲಿರುವ ನಮ್ಮ ಕನ್ನಡಿಗರಿಗೊಂದು ಸಲಾಂ. ವಿದೇಶಗಳಲ್ಲೂ ಆರ್ಭಟಿಸುತ್ತಿರುವ ಭೈರತಿ. ರಣಗಲ್ ರಣಾಂಗಣದಲ್ಲಿ ಯುಎಸ್ಎ ಕನ್ನಡಿಗರು. ಲುಂಗಿ ಉಟ್ಟು ಲಾಂಗ್ ಹಿಡಿದು ರಗಡ್ ಲುಕ್. ಎಸ್, ಮಫ್ತಿ ಚಿತ್ರದ ಪ್ರೀಕ್ವೆಲ್ ಆಗಿ ಭೈರತಿ ರಣಗಲ್ ಸಿನಿಮಾ ಮೂಡಿಬಂದಿದೆ. ಗೀತಾ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡಿಬಂದ ಶಿವಣ್ಣ ಅಭಿನಯದ ಭೈರತಿ ರಣಗಲ್ ಸಿನಿಮಾ ರಾಜ್ಯಾದ್ಯಂತ ಭರ್ಜರಿ ಸದ್ದು ಮಾಡಿದಲ್ಲದೆ ವಿದೇಶದಲ್ಲೂ ಆರ್ಭಟಿಸುತ್ತಿದೆ. ದುಡ್ಡಿನ ತುಲಾಭಾರವನ್ನೇ ಮಾಡಿಸಿ ಸರ್ಕಾರದ ಮೇಲೆ ಕಂಟ್ರೋಲ್ ಸಾಧಿಸುವ ನಾಯಕನ ಕಥೆಗೆ ಶಿವಣ್ಣನ ಭಕ್ತಗಣ ಫುಲ್ ಫಿದಾ ಆಗಿದೆ. ಇನ್ನು ಡಲ್ಲಾಸ್ ಟೆಕ್ಸಾಸ್ನಲ್ಲಿರುವ ಕನ್ನಡಿಗರು ಭೈರತಿಯನ್ನ ಅಪ್ಪಿ ಬಾನೆತ್ತರಕ್ಕೆ ಕೊಂಡೊಯ್ಯುತ್ತಿದ್ದಾರೆ.
ಗ್ಯಾಲಕ್ಸಿ ಥಿಯೇಟರ್ನಲ್ಲಿ ಸಿನಿಮಾ ವೀಕ್ಷಣೆ ಮಾಡಿ ಶಿವಣ್ಣನ ನಟನೆಯನ್ನ ಹಾಡಿ ಹೊಗಳಿದ್ದಾರೆ. ಮೂವಿ ತುಂಬಾ ಚೆನ್ನಾಗಿತ್ತು. ಶಿವಣ್ಣನ ಆಕ್ಟಿಂಗ್ ಅಂತೂ ಸೂಪರ್ ಆಗಿತ್ತು. ರುಕ್ಮಿಣಿ ವಸಂತ್ ಅವ್ರ ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು. ಆಮೇಲೆ ಆ ಸಣ್ಣ ಹುಡುಗಿ ಮಾಡಿದೆ, ಅದನ್ನು ತುಂಬಾ ಮುದ್ದಾಗಿ ಮಾಡಿದಾಳೆ. ಎಲ್ಲರಿಗೂ ಓವರ್ ಅವ್ರ ಆಕ್ಟಿಂಗ್ ಸಖತ್ತಾಗಿತ್ತು. ವೇಟಿಂಗ್ ಫಾರ್ ಪಾರ್ಟ್ 3. ಅಷ್ಟೇ ಅಲ್ಲದೆ ನಮ್ಮ ಕನ್ನಡದ ಗಂಡ್ ಹೈಕ್ಳು ಕೇಳ್ಬೇಕಾ, ಅಬ್ಬಬ್ಬಾ ಥಿಯೇಟ್ ಶಿವಣ್ಣ ಭೈರತಿ ರಣಗಲ್ ಅವತಾರದಲ್ಲೇ ಬ್ಲಾಕ್ ಶರ್ಟ್ ಮತ್ತು ಲುಂಗಿ ತೊಟ್ಟು ಕೈಯಲ್ಲಿ ಲಾಂಗ್ ಹಿಡಿದು ಖಡಕ್ ಲುಕ್ ಕೊಟ್ಟಿದ್ದಾರೆ. ಶಿವಣ್ಣನ ರೀತಿಯಲ್ಲೇ ಒಂದು ಸಖತ್ತಾಗಿ ವಾಕ್ ಕೂಡ ಮಾಡಿದ್ದಾರೆ. ಇನ್ನು ಅಭಿಮಾನಿಗಳ ರಣಗಲ್ ಸ್ಟೈಲ್ ಲುಕ್ ಸಿನಿಮಾ ನೋಡಿದವರ ರಿವ್ಯೂ ಹೇಗಿದೆ ಅಂತ ನೀವೇ ಕೇಳಿ. ತುಂಬಾ ಚೆನ್ನಾಗಿದೆ. ಸೂಪರ್ ಆಗಿದೆ. ಮೂವಿ ತುಂಬಾ ಚೆನ್ನಾಗಿತ್ತು. ಶಿವಣ್ಣರ ಆಸ್ ಯೂಶುವಲ್ ಹೀರೋ ಅಗೇನ್ ಹಿ ಪ್ರೂವ್ಡ್ ಈಸ್ ಅಗೇನ್ ಹೀರೋ. ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಪಿಕ್ಚರ್. ಸ್ಟೋರಿ ತುಂಬಾ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ. ಬಿಗಿನಿಂಗ್ ಎಂಡ್ ಮತ್ತೆ ಮಫ್ತಿ ರಿಲೇಟ್ ಆಯ್ತು ಅಂತ ವೆರಿ ಇಂಪ್ರೆಸಿವ್. ಎಲ್ಲರೂ ನೋಡ್ಬೇಕು. ಗುಡ್ ಲಕ್. ಒಟ್ನಲ್ಲಿ ರಕ್ಷಕ ಮತ್ತು ರಾಕ್ಷಸ ಎರಡೂ ಲುಕ್ನಲ್ಲಿ ಶಿವಣ್ಣ ಗಮನ ಸೆಳೆದಿದ್ದು ವಿದೇಶದಲ್ಲೂ ಅಬ್ಬರಿಸ್ತಾ ಇದ್ದಾನೆ. ಕನ್ನಡ ಸಿನಿಮಾವನ್ನ ಇಷ್ಟು ಪ್ರೀತಿಯಿಂದ ಒಪ್ಪಿ ಮೆರೆಸ್ತಾ ಇರುವ ವಿದೇಶದಲ್ಲಿರುವ ನಮ್ಮ ಕನ್ನಡಿಗರಿಗೊಂದು ಸಲಾಂ. ವಿದೇಶಗಳಲ್ಲೂ ಆರ್ಭಟಿಸುತ್ತಿರುವ ಭೈರತಿ. ರಣಗಲ್ ರಣಾಂಗಣದಲ್ಲಿ ಯುಎಸ್ಎ ಕನ್ನಡಿಗರು ಲುಂಗಿ ಉಟ್ಟು ಲಾಂಗ್ ಹಿಡಿದು ರಗಡ್ ಲುಕ್. ಎಸ್, ಮಫ್ತಿ ಚಿತ್ರದ ಪ್ರೀಕ್ವೆಲ್ ಆಗಿ ಭೈರತಿ ರಣಗಲ್ ಸಿನಿಮಾ ಮೂಡಿಬಂದಿದೆ. ಗೀತಾ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡಿಬಂದ ಶಿವಣ್ಣ ಅಭಿನಯದ ಭೈರತಿ ರಣಗಲ್ ಸಿನಿಮಾ ರಾಜ್ಯಾದ್ಯಂತ ಭರ್ಜರಿ ಸದ್ದು ಮಾಡಿದಲ್ಲದೆ ವಿದೇಶದಲ್ಲೂ ಆರ್ಭಟಿಸುತ್ತಿದೆ. ದುಡ್ಡಿನ ತುಲಾಭಾರವನ್ನೇ ಮಾಡಿಸಿ ಸರ್ಕಾರದ ಮೇಲೆ ಕಂಟ್ರೋಲ್ ಸಾಧಿಸುವ ನಾಯಕನ ಕಥೆಗೆ ಶಿವಣ್ಣನ ಭಕ್ತಗಣ ಫುಲ್ ಫಿದಾ ಆಗಿದೆ. ಇನ್ನು ಡಲ್ಲಾಸ್ ಟೆಕ್ಸಾಸ್ನಲ್ಲಿರುವ ಕನ್ನಡಿಗರು ಭೈರತಿಯನ್ನ ಅಪ್ಪಿ ಬಾನೆತ್ತರಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ಗ್ಯಾಲಕ್ಸಿ ಥಿಯೇಟರ್ನಲ್ಲಿ ಸಿನಿಮಾ ವೀಕ್ಷಣೆ ಮಾಡಿ ಶಿವಣ್ಣನ ನಟನೆಯನ್ನ ಹಾಡಿ ಹೊಗಳಿದ್ದಾರೆ. ಮೂವಿ ತುಂಬಾ ಚೆನ್ನಾಗಿತ್ತು. ಶಿವಣ್ಣನ ಆಕ್ಟಿಂಗ್ ಅಂತೂ ಸೂಪರ್ ಆಗಿತ್ತು. ರುಕ್ಮಿಣಿ ವಸಂತ್ ಅವ್ರ ಆಕ್ಟಿಂಗ್ ತುಂಬಾ ಚೆನ್ನಾಗಿತ್ತು. ಆಮೇಲೆ ಆ ಸಣ್ಣ ಹುಡುಗಿ ಮಾಡಿದೆ, ಅದನ್ನು ತುಂಬಾ ಮುದ್ದಾಗಿ ಮಾಡಿದಾಳೆ. ಎಲ್ಲರಿಗೂ ಓವರ್ ಅವ್ರ ಆಕ್ಟಿಂಗ್ ಸಖತ್ತಾಗಿತ್ತು. ವೇಟಿಂಗ್ ಫಾರ್ ಪಾರ್ಟ್ 3. ಅಷ್ಟೇ ಅಲ್ಲದೆ ನಮ್ಮ ಕನ್ನಡದ ಗಂಡ್ ಹೈಕ್ಳು ಕೇಳ್ಬೇಕಾ, ಅಬ್ಬಬ್ಬಾ ಥಿಯೇಟ್ ಶಿವಣ್ಣ ಭೈರತಿ ರಣಗಲ್ ಅವತಾರದಲ್ಲೇ ಬ್ಲಾಕ್ ಶರ್ಟ್ ಮತ್ತು ಲುಂಗಿ ತೊಟ್ಟು ಕೈಯಲ್ಲಿ ಲಾಂಗ್ ಹಿಡಿದು ಖಡಕ್ ಲುಕ್ ಕೊಟ್ಟಿದ್ದಾರೆ. ಶಿವಣ್ಣನ ರೀತಿಯಲ್ಲೇ ಒಂದು ಸಖತ್ತಾಗಿ ವಾಕ್ ಕೂಡ ಮಾಡಿದ್ದಾರೆ. ಇನ್ನು ಅಭಿಮಾನಿಗಳ ರಣಗಲ್ ಸ್ಟೈಲ್ ಲುಕ್ ಸಿನಿಮಾ ನೋಡಿದವರ ರಿವ್ಯೂ ಹೇಗಿದೆ ಅಂತ ನೀವೇ ಕೇಳಿ. ತುಂಬಾ ಚೆನ್ನಾಗಿದೆ. ಸೂಪರ್ ಆಗಿದೆ. ಮೂವಿ ತುಂಬಾ ಚೆನ್ನಾಗಿತ್ತು. ಶಿವಣ್ಣರ ಆಸ್ ಯೂಶುವಲ್ ಹೀರೋ ಅಗೇನ್ ಹಿ ಪ್ರೂವ್ಡ್ ಈಸ್ ಅಗೇನ್ ಹೀರೋ. ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಪಿಕ್ಚರ್. ಸ್ಟೋರಿ ತುಂಬಾ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ. ಬಿಗಿನಿಂಗ್ ಎಂಡ್ ಮತ್ತೆ ಮಫ್ತಿ ರಿಲೇಟ್ ಆಯ್ತು ಅಂತ ವೆರಿ ಇಂಪ್ರೆಸಿವ್. ಎಲ್ಲರೂ ನೋಡ್ಬೇಕು. ಗುಡ್ ಲಕ್. ಒಟ್ನಲ್ಲಿ ರಕ್ಷಕ ಮತ್ತು ರಾಕ್ಷಸ ಎರಡೂ ಲುಕ್ನಲ್ಲಿ ಶಿವಣ್ಣ ಗಮನ ಸೆಳೆದಿದ್ದು ವಿದೇಶದಲ್ಲೂ ಅಬ್ಬರಿಸ್ತಾ ಇದ್ದಾನೆ. ಕನ್ನಡ ಸಿನಿಮಾವನ್ನ ಇಷ್ಟು ಪ್ರೀತಿಯಿಂದ ಒಪ್ಪಿ ಮೆರೆಸ್ತಾ ಇರುವ ವಿದೇಶದಲ್ಲಿರುವ ನಮ್ಮ ಕನ್ನಡಿಗರಿಗೊಂದು ಸಲಾಂ.